ವಾಜಪೇಯಿ ಕಪ್ನ ಇಬ್ಬರು ಒಂದೊಂದ್ಸರಿ ಗೆದ್ದಿರೋದು ಇದರ ಒಂದು ವಿಶೇಷ. ಒಮ್ಮೆ ವಾಲ್ಮೀಕಿ ಹಾಗೂ 2 ಬಾರಿ ಜೈ ಕರ್ನಾಟಕ ಜೈ ಭಾರತ್ ಹೆಸರಿನಲ್ಲಿ ಟ್ರೋಫಿಗಳನ್ನ ಗೆದ್ಕೊಂಡು ಬಂದಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ರಂಜು ಮೊದಲನೇ ಎಸೆತ ಆರಂಭ ಚಾಲನೆ ನೀಡ್ತಾ ಇದ್ದಾರೆ ಅಂಪೈರ್ ಶರತ್. ಮೊದಲನೇ ಎಸೆತ ಒಂದು ಉತ್ತಮವಾದ ಸಿಂಗಲ್ ಅಂತ ಹೇಳ್ಬೋದು. ಹೊಂದಾಣಿಕೆ ಬ್ಯಾಟ್ಸ್ಮನ್ಗಳ ಹೊಂದಾಣಿಕೆ ಮುಖೇನ ಜೈ ಕರ್ನಾಟಕ ಖಾತೆ ಆರಂಭ. ಮೊದಲನೇ ಬಾಲಿನಲ್ಲಿ ಒಂಟಿ ಓಟದಲ್ಲಿ ಸಫಲತೆ ಕಂಡಿದೆ. 1 ರನ್ನ ಮುಖಾಂತರ ಖಾತೆ ತೆಗೆದುವಂತ ಮಹೇಶ್ ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ. ಪ್ರಮೋದ್ ರಂಜಿತ್ ಪ್ರಮೋದ್ ಎರಡನೇ ಎಸೆತ. ಒಂದು ಉತ್ತಮವಾದ ರಿವರ್ಸ್ ಅಂತ ಹೇಳ್ಬೋದು. ನೇರವಾಗಿ ಕ್ಷೇತ್ರ ಕೈಯಲ್ಲಿ ಚೆಂಡು ಯಾವುದೇ ರನ್ನಿಲ್ಲ. ಕಳೆದ ಪಂದ್ಯ ಜಯ ಕರ್ನಾಟಕ ಗೆದ್ದಂತ ರೀತಿ ನೋಡೋದಾದ್ರೆ ಆಶ್ಚರ್ಯಕರವಾಗಿ ಗೆದ್ದಂತ ತಂಡ ಈಗ ಏನ್ ಮಾಡಿದ್ರೆ ನೋಡ್ಬೇಕಾಗಿದೆ. ಮತ್ತೊಮ್ಮೆ ರಂಜು ಇದರ ಮುಖ್ಯನ ಮೊದಲನೇ ಬೌಂಡ್ರಿ ಜೈ ಕರ್ನಾಟಕ ತಂಡಕ್ಕೆ ಒಂದು ಉತ್ತಮವಾದ ಆರಂಭಿಕ
ಅಂತ ಹೇಳ್ಬೋದು. ಉತ್ತಮವಾದ ಹೊಡೆತ, ಸೆಂಟ್ ರಕ್ಷಣೆಯಲ್ಲಿ ಸ್ವಲ್ಪ ಗಲಿಬಿಲಿಯಾದ ಕಾರಣ 4 ರನ್ ಉಡುಗೊರೆಯಾಗಿ ನೀಡಿದ್ದಾರೆ. ಇದರ ಮುಖ್ಯ 4ನೇ ಗೆಲುವು ರಂಜಿತ್ ಪ್ರಮೋದ್. ಮತ್ತೊಮ್ಮೆ ಒಂದು ಉತ್ತಮವಾದ ಡಾಟ್ ಅಂಡ್ ಡೆಲಿವರಿ, ನೇರವಾಗಿ ಗುಟಕ್ಷಕನ ಕೆಲಸ ಚೆಂಡು ಯಾವುದೇ ರನ್ ಇಲ್ಲ. ಒಂದು ಒಳ್ಳೆಯ ಕಂಬ್ಯಾಕ್ ಅಂತ ಹೇಳ್ಬೋದು. ಒಂಟಿ ಓಟದ ಸಬಲತೆ ಕಾಣ್ತಾ ಇದೆ. ವಿಕೆಟ್ ಮಧ್ಯದಲ್ಲಿ ಶರವೇಗದಲ್ಲಿ ರನ್ನ ಕರೀತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಯಶಸ್ವಿ ತಂಡ ಹಾಗೂ ಬಹಳಷ್ಟು ದಾಖಲೆಗಳನ್ನು ಹೊಂದಿರುವಂತಹ ತಂಡಗಳ ಹಣಾಹಣಿ ನಡೀತಾ ಇದೆ. ವಾಲ್ಮೀಕಿ ನಡುವಣ ಜಯ ಕರ್ನಾಟಕದ ತಂಡದ ನಡುವೆ ಮೊದಲನೆಯ ಸೆಮಿಫೈನಲ್ ಹಣಾಹಣಿ ನಡೀತಾ ಇದೆ. ಈಗಾಗಲೇ ಮೊದಲನೇ ಓವರ್ ಚಾಲ್ತಿಯಲ್ಲಿ ರಂಜು ಮಹೇಶ್ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 6 ರನ್ಗಳು. ಭರ್ಜರಿ ಬೌಂಡ್ರಿಯೊಂದಿಗೆ ಮೊದಲನೇ ಓವರ್ನ 6 ರನ್ಗಳಿಗೆ ಮುಗಿಸಿಕೊಟ್ಟಿದ್ದಾರೆ. ಅತ್ಯುತ್ತಮವಾದ ಎಸೆತಗಾರಿಕೆ ಮಾಡ್ತಾ ಇದ್ದಾರೆ ರಂಜು. ಪ್ರಾರಂಭದಲ್ಲಿ 4 ರನ್ ಬಂದರೂ ಕೂಡ ಕಳೆದಿರುವ ಎಲ್ಲ ಎಸೆತಗಳನ್ನು ಬ್ಯಾಟ್ ಅಂಡ್ ಸಿಂಗಲ್ ನಲ್ಲಿ ಮುಗಿಸ್ಕೊಡ್ತಾ ಇದ್ದಾರೆ. ಮುಂದಿನ ಎಸೆತಗಾರಿಕೆ ವಿಭಾಗದಲ್ಲಿ ಸುನಿಲ್ ಎರಡನೇ ಓವರ್ ಚಾಲ್ತಿಯಲ್ಲಿ ಸುನಿಲ್ ಟು ಪ್ರಮೋದ್. ಒಂದು ಉತ್ತಮವಾದ ಹೊಡೆತ, ಒಂದು ಉತ್ತಮ ಕ್ಷೇತ್ರಕ್ಷಣೆ, ಅತ್ಯುತ್ತಮವಾದ ಕ್ಷೇತ್ರಕ್ಷಣೆ ರಾಮೀರ್ ಅವರಿಂದ. ಕ್ರಿಕೆಟ್ ನಲ್ಲಿ ಒಂದು ದೈತ್ಯ ಪ್ರತಿಭೆ, ಒಂದು ಚಿಂತೆಯ ರೀತಿಯಲ್ಲಿ ಎದುರು ತಮ್ಮ ತಂಡಕ್ಕೆ 3 ರನ್ ಉಳಿಸಿಕೊಟ್ಟಂತಹ ಖ್ಯಾತಿ ರಾಮೀರ್ ಅವರಿಗೆ. ನೀವು ನೋಡ್ತಾ ಇದ್ರೆ ಯಾವ ರೀತಿ ಫೀಲ್ಡಿಂಗ್ ಮಾಡಿದ್ರು ಅಂತ. ಕರೀತಾ ಇದ್ರು ಒಂದು ಉತ್ತಮವಾದ ರನ್ಔಟ್ ಆಗುವ ಸಾಧ್ಯತೆ. ಸುನಿಲ್ ಅವರು ಈಸಿ ರನ್ಔಟ್ನ ಕೈಚಲ್ಲಿ ಅಂತ ಹೇಳ್ಬೋದು. ಇದರ ಮುಖೇನ ಪ್ರಮೋದ್ ಅವರಿಗೆ ಮೊದಲನೇ ಜೀವದಾನ. ಇದೊಂದು ಪಂದ್ಯಾವಳಿಗೆ ಬೆಂಗಳೂರು
ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದಂಥ ಗಾಂಧಿನಗರ ಭಾಗದ ನಮ್ಮ ಅಭ್ಯರ್ಥಿಗಳು ಆಗಿದ್ದಂಥ ಶ್ರೀಯುತ ಸಪ್ತಗಿರಿ ಗೌಡರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾನು ತುಂಬಿದ ಸ್ವಾಗತವನ್ನು ಕೋರ್ತೇನೆ. ಮತ್ತೊಂದು ಬಾಜಿ ಹೊಡ್ತಾ ನೇರವಾಗಿ ಬಲಕೆಗೆ ಕೈ ಸೇರುವ ಚೆಂಡು ಯಾವುದೇ ರನ್ ಇಲ್ಲ. ಮತ್ತಿನ 4ನೇ ಡಾಟ್ ಡೆಲಿವರಿ. ಎರಡು ಅತ್ಯುತ್ತಮವಾದ ತಂಡಗಳ ನಡುವೆ ಒಂದು ನೇರ ಹಣಾಹಣಿ ನಡೀತಾ ಇದೆ ಅಂತ ಹೇಳ್ಬೋದು. ಜಯ ಕರ್ನಾಟಕ ನಡುವಣ ವಾಲ್ಮೀಕಿ ಪ್ರತಿಷ್ಠಿತ ಪಂದ್ಯಗಳ ನಡುವಣ ಸೆಮಿಫೈನಲ್ ಪಂದ್ಯಾವಳಿ ನೇತಾಜಿ ಆಟದ ಮೈದಾನದಲ್ಲಿ ಇದೊಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದಂಥ ಸಪ್ತಗಿರಿ ಗೌಡರು ಆಗಮಿಸಿದ್ದಾರೆ. ಅವರಿಗೆ ನಾನು ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರತಿಷ್ಠಿತ ತಂಡಗಳ ನಡುವಿನ ಒಂದು ನೇರ ಹಣಾಹಣಿ ನೇತಾಜಿ ಆಟದ ಮೈದಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಾಜಿನಗರ ಮಂಡಲ ವತಿಯಿಂದ ನಡೆಯುತ್ತಿರುವ ವಾಜಪೇಯಿ ಕಪ್ 2024ರ ಒಂದು ಅತ್ಯುತ್ತಮ ಪಂದ್ಯಗಳಲ್ಲಿ ಒಂದಾಗಿರುವ ಪಂದ್ಯ ಈಗ ನಡೀತಾ ಇದೆ. ಬಾರಿಸುವ ಕಾಲಿಗೆ ಬರಬೇಕೆಂದು ಯಾವುದೇ ಇರಲಿಲ್ಲ. ಇದರೊಂದಿಗೆ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 7. 2 ಬಲಿಷ್ಠ ತಂಡಗಳ ನಡುವೆ ನಡೆಯುತ್ತಿರುವ ಹಣಾಹಣಿ. ಕಳೆದ ಒಂದು ಪಂದ್ಯದಲ್ಲಿ ಅದೃಷ್ಟ ಜಯ ಕರ್ನಾಟಕದ ಕಡೆಯಲ್ಲಿಯೂ ಜಯಶಾಲಿಯಾಗಿದ್ದಂತ ಜಯ ಕರ್ನಾಟಕ ತಂಡ ಈಗ ಹೇಗೆ ಆಡ್ತಾರೆ ಕಾದು ನೋಡಬೇಕಾಗಿದೆ. ವಾಲ್ಮೀಕಿ 2
ಯಶಸ್ವಿ ಬೌಲರ್ ಮಹೇಶ್. ಅಷ್ಟೇ ಚಾಲೆಂಜಿಂಗ್ ಎಸೆತಕಾರ ಅಲ್ಲಿ ಮಹೇಶ್ ಟು ಮಹೇಶ್. ಈ ಬಾರಿ ವಂಚಿತಾರೆ, ಈ ಬಾರಿ ಮಹೇಶ್ ಅವರನ್ನ ವಂಚಿತಾರೆ. ನಿಜಕ್ಕೂ ಅಪ್ರತಿಮ ಆಟಗಾರ ಮಹೇಶ್ ಅವರ ಒಂದು ವಿಕೆಟ್ ಪಡೆಯುವಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ ಮಹೇಶ್. ಸಾಕಷ್ಟು ಎಸೆತಗಳ ಮೂಲಕ ಈ ಬಾರಿ ವಂಚಿತಾರೆ ಮಹೇಶ್ ಅವ್ರನ್ನ. ಒಬ್ಬ ಸವ್ಯಸಾಚಿ ಆಟಗಾರ ಅಂತಾನೆ ಹೇಳ್ಬೇಕು ಮಹೇಶ್ ಅವರಿಗೆ. ಎಲ್ಲ ಟೂರ್ನಿಯಲ್ಲೂ ಕೂಡ ಮಹೋನ್ನತ ಪ್ರದರ್ಶನ ನೀಡಿದಂತಹ ಆಟಗಾರ ಮಹೇಶ್ ತಮ್ಮ ವಿಕೆಟ್ ಅರ್ಪಿಸಿ ಮಾಡ್ತಾ ಇದ್ದಾರೆ. ಮಹೇಶ್ ಅವರ ಒಂದು ಕರಾರುವ ತಾಳಿಯಲ್ಲಿ ತಮ್ಮ ಅಮೋಘವಾದ ಬೌಲಿಂಗ್ ಕೈ ಚಾಲಕದ ಮೂಲಕ ಮಹೇಶ್ ಅವರ ಸ್ಥಾನ ತುಂಬಲು ಚೇತನ್ ಹಿರಿಯ ಅನುಭವಿ ಆಟಗಾರ ಚೇತನ್ ಅವರು ಆಗಮನ. ಮುಖ್ಯನ 3ನೇ ಓವರ್ ಚಾಲ್ತಿಯಲ್ಲಿ ಮಹೇಶ್ ಅವರು ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನೀಡ್ತಾರೆ ಅಂತ ಹೇಳ್ಬೋದು. 3ನೇ ಓವರ್ ಚಾಲ್ತಿಯಲ್ಲಿ ಮಹೇಶ್ ಟು ಚೇತನ್ 3ನೇ ಓವರ್ನ 4ನೇ ಎಸೆತ, ಸಾರಿ 5ನೇ ಎಸೆತ. ಮಹೇಶ್ ಅವರ ಸ್ಥಾನ ತಮ್ಮ ಮತ ಆಟಗಾರ ಚೇತನ್. ಮಹೇಶ್ ಅವರ ಒಂದು ಉತ್ತಮವಾದ ತಾಳಿ ಅತ್ಯುತ್ತಮವಾಗಿ ತಟ್ಟಿ ಒಂದನ್ನ ಗಳಿಸ್ಕೊಂಡಿದ್ದಾರೆ ಚೇತನ್ ಅವರು. ಒಂದು ಉತ್ತಮವಾದ ಜೊತೆ ಆಟ ಅಂತಾನೆ ಹೇಳ್ಬೋದು. ಎರಡು ಪ್ರಬಲ ತಂಡಗಳ ನಡುವೆ ಸೆಣಸಾಟವನ್ನು ನಡೀತಾ ಇದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ. ಎಲ್ಲ ಕ್ರೀಡಾಭಿಮಾನಿಗಳು ಕಣ್ ತುಂಬಿಕೊಳ್ಬೇಕು ಈ ಒಂದು ಪಂದ್ಯವನ್ನ. ಕಳೆದ ಪಂದ್ಯದಲ್ಲಿ ಅದೃಷ್ಟದ ಮೂಲಕ ಜಯಗಳಿಸಿದಂತಹ ಜಯ ಕರ್ನಾಟಕ ಈ ಬಾರಿ ಪ್ರಬಲ ವಾಲ್ಮೀಕಿ ತಂಡದ ವಿರುದ್ಧ ಸೆಣಸಾಟ ನಡೀತಾ ಇದೆ. ಈ ಬಾರಿ ತಿರುಗಿ ಹೊಡೆಯುವ ವಿಫಲ ಯತ್ನವನ್ನು ಮಾಡಿದ್ದಾರೆ. ಈ ಸತಿ ಕೈ ಚಾಲಕದ ಮೂಲಕ ಮಹೇಶ್ ಅವರು ಬ್ಯಾಟ್ಸ್ಮನ್ ಕೂಡ ವಂಚಿಸಿದ್ದಾರೆ. ಯಾವುದೇ ರನ್ ಇಲ್ಲ, ಯಾವುದೇ ಆಗತ್ತಾ ಇಲ್ಲ. ಇದೀಗ ಓವರ್ನ ಮುಕ್ತಾಯ ಆಗ್ತಾ ಇದೆ. 3ನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9. ಕೇವಲ 9 ರನ್ಗಳು ಜಯ ಕರ್ನಾಟಕ ತಂಡ ಗಳಿಸಿಕೊಂಡಿದೆ. 3 ಓವರ್ಗಳ ಮುಕ್ತಾಯದಲ್ಲಿ ಪ್ರಬಲವಾದ ಅಸ್ತ್ರಗಳನ್ನ ಉಪಯೋಗಿಸ್ತಾ ಇರುವ ವಾಲ್ಮೀಕಿ ತಂಡದ ಬೌಲರ್ಗಳು ತಮ್ಮ ಕರಾರುವ ತಾಳಿಯಲ್ಲಿ ಜಯ ಕರ್ನಾಟಕ ತಂಡವನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಿದ್ದರಿಂದ ತಪ್ಪಾಗಲ್ಲ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ವಾಲ್ಮೀಕಿ ತಂಡದ ಬೌಲರ್ಗಳನ್ನು ನೀಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಿದೆ, ಯಾಕಂದ್ರೆ ಇದೊಂದು ಅದೃಷ್ಟದ ಆಟ ಅಂತಾನೆ ಹೇಳ್ಬೋದು ಕ್ರಿಕೆಟ್. ಯಾಕಂದ್ರೆ ಇಲ್ಲಿ ನಡೆದಂತಹ 2 ಪಂದ್ಯಗಳು ಸಾಕಷ್ಟು ಕುತೂಹಲ ಕೆರಳಿಸಿ ವಿಜಯ ಮಾಲೆ ಒಲ್ಲದ ಮನಸ್ಸಿಂದ ಈ ಬಾರಿ ವೇಣು ಚೇತನ್ ಅವರಿಗೆ ದಯವಿಟ್ಟು ಟೈಮರ್ ತುದಿಯಿಂದ ತುದಿಗೆ ಭರ್ಜರಿಯಾದ ದೇಶಕ್ಕೆ ಅಷ್ಟೇ ಭರ್ಜರಿಯಾದ ಕಟ್ಟಿಂಗ್ ಮಾಡಿದ್ದಾರೆ ಚೇತನ್ ಅವರು. 4 ರನ್ಗಳು. ಇವಾಗ ರನ್ ಗತಿ ನಿಧಾನವಾಗಿ ಏರ್ತಾ ಇದೆ. ಈಗ ರೋಚಕ ಘಟ್ಟವನ್ನ ತಲುಪುವಂತ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ ಈ ಒಂದು ಎಸೆದ ಮೂಲಕ, ಈ ಒಂದು ಬೌಂಡರಿ ಮೂಲಕ ಅಂತ ತಪ್ಪಾಗಲ್ಲ. ಚೇತನ್ ಅವರು ನಿಖರವಾಗಿ ಗುರುತಿಸಿ ವೇಣುರವರ ಎಸೆತವನ್ನ ಬೌಂಡರಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಈಗ ಬೌಂಡರಿ ಗೆಲೆ ಬಳಿ ದೈತ್ಯ ಆಟಗಾರ ರಾಮಿ ತಮಿಳು ಬಲಿಷ್ಠ ರಕ್ಷಣೆ ವ್ಯೂಹವನ್ನ ರಚಿಸಿದ್ದಾರೆ. ರಾಮಿ ವಾಲ್ಮೀಕಿ ತಂಡದ ಪ್ರಮುಖ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಅಸ್ತ್ರ ರಾಮಿ. ಈ ಬಾರಿ ವೇಣು ಚೇತನ್ ಅವರಿಗೆ ಮತ್ತೊಮ್ಮೆ ಮಂಜಿನ ತಂಡದ ತುದಿಯಿಂದ ಬೌಲಿಂಗ್ ಕಾಲಿನ ತುದಿಗೆ ತಮ್ಮ ಬಲಗೈ ಎಸೆದ ಮೂಲಕ ಮತ್ತೊಂದು ಬೌಂಡ್ರಿ ಆಗುವ ಸಂಭವ. ಆದರೆ ಬಲಿಷ್ಠ ಕ್ಷೇತ್ರ ರಕ್ಷಕ ರಾಮಿ 4 ರನ್ ಅನ್ನು ತಪ್ಪಿಸಿದ್ದಾರೆ. ಕೇವಲ 1 ರನ್ಗೆ ಸಿಗ್ತ ಮೊದಲೇ ಹೇಳಿದಂತೆ ಒಬ್ಬ ಬಲಿಷ್ಠ ಕ್ಷೇತ್ರ ರಕ್ಷಕ ಕೂಡ ರಾಮಿ. ಅತ್ಯುತ್ತಮವಾದ
ಕ್ಷೇತ್ರ ರಕ್ಷಣೆ ಮಾಡಿದ್ರು. 4 ರನ್ ತಪ್ಪಿಸಿ ಕೇವಲ 1 ರನ್ಗೆ ಸೀಮಿತಗೊಳಿಸಿದ್ದಾರೆ. ಒಂದು ಉತ್ತಮವಾದ ಫೀಲ್ಡಿಂಗ್ ತೆಗೆದರು ರನ್ ಗೋಡ್ರಿಂದ ಪಾಯಿಂಟ್ನಲ್ಲಿ. ಆದರೂ ಕಠಿಣ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲಿ ಜಯಕರ್ನಾಟಕ ತಂಡ. ಭೂಪತಿ ಅವರೇ ರನ್ನಿಗಾಗಿ ಪರದಾಡ್ತಾ ಇದ್ದಾರಲ್ಲಿ ಜಯಕರ್ನಾಟಕ ತಂಡ ಅಷ್ಟೇ ಬೌಲಿಂಗ್ ಪ್ರೆಸ್ ನೀಡ್ತಾ ಇದ್ದಾರೆ ವಾಲ್ಮೀಕಿ ತಂಡ. ಒಂದು ಬಾರ್ಜರ ಕವರ್ ಮುಖೇನ ಮತ್ತೊಂದು 4 ರನ್ಗಳು ಪ್ರಮೋದ್ ಅವರ ದಾಂಡಿನಿಂದ ಒಂದು ಉತ್ತಮವಾದ ವರ್ತ ಅಂತ ಹೇಳ್ಬೋದು. ಇದ್ರ ಮುಖೇನ 4 ರನ್ಗಳ ಸೇರ್ಪಡೆ ಜಯಕರ್ನಾಟಕ ತಂಡಕ್ಕೆ. ಟೈಮರ್ ಪ್ಲೀಸ್. ಇನ್ನು 2 ನಿಮಿಷ ಟೈಮರ್ ಹೋಗ್ತೇನೆ. ಮತ್ತೊಮ್ಮೆ ವೇಣು ಟು ಪ್ರಮೋದ್. ಮತ್ತೊಂದು ಭರ್ಜರಿ ಹೊರತ ನೇರವಾಗಿ ಕ್ಷೇತ್ರ ರಕ್ಷಣೆ ಸೇರಿಕೊಂಡು 1 ರನ್ ಕದಿಯಲು ಸಫಲವಾದ ಜೋಡಿ. ಇದ್ರ ಮುಖೇನ ಒಂದೆಡೆ ಜಯಕರ್ನಾಟಕ ತಂಡ ಕೂಡ ಮ್ಯಾಚ್ ನ ಬಿಡು ಕಾಣಿಸ್ತಾ ಇಲ್ಲ. ಇಲ್ಲಿ ರನ್ ಕೊಂಡಿದ್ದು ರನ್ ವೇಗ ಸಿಗ್ತಾ ಇದ್ದಾರೆ, ಆದ್ರೆ ಅಷ್ಟೇ ಪ್ರಯತ್ನ ಪಡ್ತಾ ಇದ್ದಾರೆ. ಕೊನೆಯ 1 ನಿಮಿಷ ಐತೆ. ಮತ್ತೊಂದು ಪಾಯಿಂಟ್ ನ ಕಡೆಗೆ ತಳ್ಳಿ 1 ಸೇರ್ಪಡೆ ಆಗಿದೆ ತಂಡಕ್ಕೆ. ಒಂದು ಉತ್ತಮವಾದ ಜೊತೆಯಾಟ ಅಂತ ಹೇಳ್ಬೋದು. ಮಹೇಶ್ ಅವರ ನಿರ್ಗಮನದ ನಂತರ ಚೇತನ್ ನಡುವಣ ಪ್ರಮೋದ್ ಒಂದು ಉತ್ತಮವಾದ ಜೊತೆಯಾಟವನ್ನು ಕಾಣಬಹುದಾಗಿದೆ ಜಯಕರ್ನಾಟಕ ತಂಡಕ್ಕೆ. 3ನೇ ಓವರ್ನ ಕೊನೆಯ ಎಸೆತ ವೇಣು ಟು ಪ್ರಮೋದ್. ಮತ್ತೊಂದು ಉತ್ತಮವಾದ ಎಸೆತಂದನೆ, ಒಳ್ಳೆ ಕಂಬ್ಯಾಕ್ ವೇಣುರವರಿಂದ. ಚೆಂಡನ ಗತಿನಲ್ಲಿ ಹೋಗಿದೆ ನೇರವಾಗಿ ಗೂಟಕ್ಷಣ ಕೈ ಸೇರಿಕೊಂಡು ಯಾವುದೇ ರನ್ ಇಲ್ಲ. ಇದರ ಮೇಲೆ 3ನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 20. ಈಗಾಗಲೇ ಇನ್ನಿಂಗ್ಸ್ಗೆ ನೀಡಿದಂತ ಟೈಮಿಂಗ್ಸ್ ದಾಟಿದೆ. 3 ಬಾಲ್ಗಳಿಗೆ ರೇಸ್ ಕೊಡ್ತೀವಿ. 3 ಬಾಲ್ ಆದ್ಮೇಲೆ ಒಬ್ಬ ಆಟಗಾರ ಆಚೆ ಹೋಗ್ಬೇಕು. 3 ಎಸೆತಗಳ ನಂತರ ಒಬ್ಬ ಆಟಗಾರ ಮೈದಾನದಿಂದ ಆಚೆ ನಡೀಬೇಕು ಕ್ಷೇತ್ರ ರಕ್ಷಕ. ನಾಲ್ಕನೇ ಚಾಲ್ತಿಯಲ್ಲಿ ಮಹೇಶ್ ಟು ಚೇತನ್. ಒಂದು ಕಳೆದ ಓವರ್ನಲ್ಲಿ ಒಂದು ಅತ್ಯುತ್ತಮವಾದ ಪ್ರದರ್ಶನ ನೀಡಿದಂತ ಮಹೇಶ್ ಅವರು ಅದ್ಯಾವ ರೀತಿ ಕಟ್ ಆಗ್ತಾರೆ ಅಂತ ಕಾಣಬೇಕು ಜಯಕರ್ನಾಟಕ ತಂಡದ ದಾಂಡಿಗರನ್ನ. 1 ರನ್ಗಳು ಅಂತ ಹೇಳ್ಬೋದು. ಮಹೇಶ ಈ ಬಾರಿ ವಾಲ್ಮೀಕಿ ತಂಡದ ಬೆನ್ನೆಲುಬಾಗಿ ನಿಂತು ಅತ್ಯುತ್ತಮವಾದ ಎಸೆಗಾರಿಕೆ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಳೆದ ಪಂದ್ಯದ ಹೀರೋ ಮಹೇಶ ಈ ಪಂದ್ಯದಲ್ಲಿ ಕೂಡ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ನೀಡುತ್ತಾ ಶಾರ್ಟ್ ಪಿಚ್ ಕ್ರಿಕೆಟ್ ನ ಬಲಿಷ್ಠ ಬ್ಯಾಟ್ಸ್ಮನ್ ಗಳಾದಂತ ಚೇತನ್ ಹಾಗೂ ಮಹೇಶ್ ಅವರ ವಿಕೆಟ್ ಅನ್ನು ಈ ಪಂದ್ಯದಲ್ಲಿ ಪಡೆದಿದ್ದಾರೆ. ಜಯ ಕರ್ನಾಟಕ ಹಾಗೂ ವಾಲ್ಮೀಕಿ ತಂಡಗಳನ್ನು ನೀಡುತ್ತಿರುವ ಒಂದು ಮಜಾ ಗಜಗಳ ಕಾಳಗ ಈಗ ನೇತಾಜಿ ಆಟದ ಮೈದಾನದಲ್ಲಿ. ಬಾರಿಸಿ ಹೊಡೆದಿದ್ದಾರೆ. ಮೋರವರ ಖಾತೆ ಆರಂಭ. ನಮಗೆ ಕಟ್ಟ ಕಡೆ 4 ಎಸೆತಗಳು ಬಾಕಿ. ಮಹೇಶ್ ಟು ಪ್ರಮೋದ್ ಅದೆಷ್ಟುಗಳನ್ನ ಕಲೆ ಹಾಕ್ತಕ್ಕಂಥ ಕಾದ್ ನೋಡೋಣ. ಮಹೇಶ್ ಅವರು ತಮ್ಮ ತಂಡಕ್ಕೆ 3ನೇ ಎಸೆತ, ಕೊನೆಯ ಓವರ್ನ 3ನೇ ಎಸೆತ. ಅತ್ಯುತ್ತಮವಾದ ಕ್ಯಾಚ್ ಆಗುವ ಸಂಭವ. ಕ್ಯಾಚ್ ಕೈ ಚೆಲ್ಲಿದ್ದಾರೆ
ಇದರೊಂದಿಗೆ ತಮ್ಮ ಕಾಲಾವಕಾಶ ಮುಗಿದಿದೆ. ವಾಲ್ಮೀಕಿ ತಂಡ ಒಬ್ಬ ಕ್ಷೇತ್ರರಕ್ಷಕನ ಹೊರಗಡೆ ಕಳಿಸಬೇಕು. ಅಂಪೈರ್ಸ್, ವಾಲ್ಮೀಕಿ ತಂಡ ಒಬ್ಬ ಕ್ಷೇತ್ರರಕ್ಷಕನ ಹೊರಗಡೆ ಕಳಿಸಬೇಕು. ಪಂದ್ಯಗಳ ನಿಯಮಾವಳಿಗಳ ಪ್ರಕಾರ ಟೈಮಿಂಗ್ ಮುಗಿದಿದೆ. ದಯವಿಟ್ಟು ಒಬ್ಬ ಫೀಲ್ಡರ್ ಈಚೆ ಕಳಿಸಬೇಕು. ವಾಲ್ಮೀಕಿ ತಂಡ ಆಟಗಾರರು ಕೇವಲ 2 ನಿಮಿಷಗಳ ಕಾಲಾವಕಾಶ ಇದೆ. 2 ನಿಮಿಷದಲ್ಲಿ 3 ಬಾಲ್ ಮುಗಿಸಿಲ್ಲ ಅಂದ್ರೆ ಇನ್ನೂ ಒಬ್ಬ ಆಟಗಾರ ಆಚೆ ಹೋಗ್ತಾನೆ. ಒಂದು ಉತ್ತಮ ಮೋಹನ್ ರವೀಣ ಇದರೊಂದಿಗೆ 4 ರನ್ಗಳ ಸೇರ್ಪಡೆ. ಒಂದು ಅತ್ಯುತ್ತಮವಾದ ಆಟ ಅಂತಾನೆ ಹೇಳ್ಬೋದು. ಮೋಹನ್ ರವೀಣ ತಾನು ಎದುರಿಸಿದ 2ನೇ ಚೆಂಡಿನಲ್ಲೇ ಒಂದು ಬೌಂಡ್ರಿನ ಬರ್ಸಿದೆ. ಕೊನೆಯ 2 ಎಸೆತ ಮಹೇಶ್ ಮೋಹನ್. ಒಂದು ಬಲಿಷ್ಠ ದಾಂಡಿಗರ ಸರಳತೆಯನ್ನು ಹೊಂದಿರುವ ಜಯ ಕರ್ನಾಟಕ ತಂಡ ಅತ್ಯುತ್ತಮವಾಗಿ ಆಡ್ತಾ ಇದೆ ಅಂತ ಹೇಳಿ ಅಷ್ಟೇ ಉತ್ತಮವಾದ ಎಸೆಗಾರಿಕೆ. ಇದು ಈ ಪಂದ್ಯದ ಇನ್ನಿಂಗ್ಸ್ನ ಕೊನೆಯ ಎಸೆತ ಮಹೇಶ್ ಅವರ ಬತ್ತಳಿಕೆಯಿಂದ ಹೊರಬರಲಿದೆ. ಹೇಗೆ ಆಗ್ತಾರೆ ಕಾದು ನೋಡಬೇಕಾಗಿದೆ. ಅತ್ಯುತ್ತಮವಾದ ಅಷ್ಟೊತ್ತಿನ 101 ನಿಲ್ಲಿಸಲು ಸಫಲತೆ. ಇದರೊಂದಿಗೆ ಇನ್ನಿಂಗ್ಸ್ನ ಮುಕ್ತಾಯ. 5 ಓವರ್ಗಳ ಮುಕ್ತಾಯಕ್ಕೆ ತಂದ ಮೊತ್ತ 27, ಗೆಲ್ಲಲು 28 ರನ್ಗಳ ಗುರಿ. ವಾಲ್ಮೀಕಿ ತಂಡಕ್ಕೆ ಹೇಗೆ ಆಡ್ತಾರೆ ಕಾದು ನೋಡಬೇಕಾಗಿದೆ. ಅತ್ಯುತ್ತಮವಾದ ದಾಂಡಿಗರನ್ನು ಹೊಂದಿರುವ ವಾಲ್ಮೀಕಿ ತಂಡ, ಅಷ್ಟೇ ಉತ್ತಮ ಎಸೆಗಾರರನ್ನು ಹೊಂದಿರುವ ಜಯ ಕರ್ನಾಟಕ ತಂಡ ಹೇಗೆ ಈ ಪಂದ್ಯವನ್ನು ಮುಗಿಸಿಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ದಯಮಾಡಿ ವಾಲ್ಮೀಕಿ ತಂಡ ಅಂಕಣದಿಂದ ಹೊರನಡಿಬೇಕು. ಜಯ ಕರ್ನಾಟಕ ತಂಡ ಅಂಕಣ ಪ್ರವೇಶ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವಾಲ್ಮೀಕಿ ತಂಡ ಎಲ್ಲ 30 ಎಸೆತಗಳು. ಒಬ್ಬ ಬಲಿಷ್ಠ ಆಲ್ರೌಂಡರ್ ಆಟಗಾರ ಮಹೇಶ. ಎಸ್ಗಾರ್ಗೆ ಭಾಗದಲ್ಲಿ ಅಷ್ಟೇ ಅತ್ಯುತ್ತಮದ ಹೊಡೆತಗಾರ ಗೌತಮ್.
ಅತ್ಯುತ್ತಮವಾದ ಅಂತ ಹೇಳ್ಬೋದು. ರಕ್ಷಣಾತ್ಮಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಯಾವುದೇ ರನ್ ಇಲ್ಲ. ಇದರೊಂದಿಗೆ ಚುಕ್ಕಿ ಬ್ಯಾಟ್ ಆ್ಯಂಡ್ ಡೆಲಿವರಿ. ಗಿರೀಶ್ ಈ ಮ್ಯಾಚ್ ನ ಬಗ್ಗೆ ನೀವೇನ್ ಹೇಳ್ತೀರಾ? ಯಾರು ಗೆಲ್ಬಹುದು ಇಲ್ಲಿ? ನೀವು ಎಷ್ಟೋ ಮ್ಯಾಚ್ ನ ನೋಡಿದ್ದೀರಾ? ಕಳೆದ ಪಂದ್ಯ ಜೈ ಕರ್ನಾಟಕ ನೋಡಿದಿರಿ. 1 ಓವರ್ಗೆ 20 ರನ್ ಬೇಕಾಗಿತ್ತು, 1 ಬಾಲ್ಗೆ 11 ರನ್ ಬೇಕಾಗಿತ್ತು. ಆ ಪಂದ್ಯನೇ ನಾವು ಹೇಳಕ್ಕಾಗಿಲ್ಲ, ಅವ್ರು ಗೆದ್ಬಿಟ್ರು. ಬಟ್ ನಿಮ್ಮ ಅನುಭವ, ಕ್ರಿಕೆಟ್ ಒಂದು ಅದೃಷ್ಟದ ಆಟ, ಯಾವುದೇ ಸಂಭವಗಳು ನಡೀತವೆ. ಆನ್ಸರ್ ಅತ್ಯುತ್ತಮವಾಗಿ ಹೇಳಿದ್ರು. ಚೀಪ್ ಮಾಡುವ ಯತ್ನ. ಶಾರ್ಟ್ ಪಿಚ್ ಕ್ರಿಕೆಟ್ ನಲ್ಲಿ ಒಬ್ಬ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಗಗನ, ಅಷ್ಟೇ ಅತ್ಯುತ್ತಮವಾದ ಸ್ಥಳೀಯ ಚಾತಿ ಎಸೆತಗಾರ ಮಹೇಶ್ ಅವರನ್ನು ಎದುರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಮಹೇಶ್ ಗೌತಮ್ ಒಂದು ಉತ್ತಮವಾದ ಹೊಡೆತ ಎಂಬುದು, ಯಾವುದೇ ರನ್ ಇಲ್ಲ. ನೇರವಾಗಿ ಚೆಂಡು, ಯಾವುದೇ ರನ್ ಇಲ್ಲ. ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಹೇಶ್ ಅವರಿಂದ. ಒಂದು ಉತ್ತಮವಾದ ಹೊಂದಾಣಿಕೆ ಓಟ, ರನ್ ಚಾನ್ಸಸ್ ಯಾವುದೇ ಆಗೋದಿಲ್ಲ. ಇದ್ರ ಮತ್ತೆ ಒಂದು ರನ್ ಕದಿಯಲ್ಲಿ ಯಶಸ್ವಿಯಾಗಿದೆ ಈ ಜೋಡಿ. ಮೊದಲನೇ ಓವರ್ನ ಕೆಟ್ಟ ಕಡೆ ಎಸೆತ, ಕೊನೆಯ ಎಸೆತ ಮಹೇಶ್ ಟು ಕದಂ. ಕ್ಷಮಿಸಿ, ಲಾಸ್ಟ್ ಟು ರೇಸಿ ಮಾಡಲು ಪ್ರಯತ್ನ ಪಟ್ಟು ಸೇರ್ಪಡೆ ತಂಡಕ್ಕೆ ಮೊದಲನೇ ಓವರ್ನ ಕೊನೆಯ ಸುತ್ತ ಮಹೇಶ್ ಟು ಗೌತಮ್. 2 ತಂಡಗಳು ಜಿದ್ದಾತಿದ್ದಿ ಆಟ ಇಲ್ಲಿ ಕ್ಷೇತ್ರ ಅವರೇ. ಯಾರು ಇಲ್ಲಿ ಖಂಡಿತ ಒಂದು ರಾಜು ಅವರೇ, ಈ ಟೂರ್ನಿಮೆಂಟ್ ನನಗೆ ಗಮನಿಸಿದೆ ಅಂದ್ರೆ ಅದೃಷ್ಟ, ಆಟ. ಕ್ಯಾಚ್ ಮನವಿ, ಔಟ್ವಾಗಿ ಮನವಿ ತಿರುಪತಿಯಿಂದ ನಾಟಕ ಇದು ಮುಖಾನ ಮೊದಲನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 2. 24 ಎಸೆತಗಳ ಮುಂದೆ 26 ರನ್ ವಾಲ್ಮೀಕಿ ತಂಡಗಳಲ್ಲೂ. ಮೊದಲನೇ ಓವರ್ನ ಮೋಹನ್ ರವರ 2ನೇ ಸತ, ಗೌತಮ್ ರವರ ಅದ್ಯಾವ ರೀತಿ ಈ ಒಂದು ದಾಳಿಯನ್ನು ಎದುರಿಸ್ತಾರೆ. ನಿರೀಕ್ಷೆ ಇದೆಯಲ್ಲ ಎಲ್ಲರಿಗೂ. ಹೋದ್ರು ಸಂಪೂರ್ಣ ವಿಫಲಗೊಂಡಿದ್ದಾರೆ ಗೌತಮ್. ಚೆಂಡನ ಗತಿಯನ್ನು ಅರಿಯಲಾಗಿದೆ ರಿವರ್ಸ್ ಸ್ವೀಪ್ ಮುಖೇನ.
ಬಾಡಿಗೆ ಪಡೆದುಕೊಂಡು ಯಾವುದರಿಂದ ಇದರ ಮುಖೇನ ಎರಡನೇ ಓವರ್ನ ಮೂರನೇ ಎಸೆತ ಚಾಲ್ತಿಯಲ್ಲಿ ಮೂವ್ಮೆಂಟು ಗೌತಮ್ ಮತ್ತೊಮ್ಮೆ ಒಂದು ಉತ್ತಮ ರನ್ ಔಟ್ ಆಗುವ ಸಂಭವ. ಯಾವುದೇ ಗಲಿಬಿಲ್ಲಿ, ಯಾವುದೇ ಆಘಾತ ಇಲ್ಲ, ಯಾವುದೇ ರನ್ ಇಲ್ಲ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಅಂತ ಹೇಳ್ಬೋದು ಜೈ ಕರ್ನಾಟಕ ತಂಡದ ವತಿಯಿಂದ. ಮತ್ತೊಂದು ಚಿಕ್ಕ ಎಸೆತ ಸಂದಿನ ಗತಿಯಲ್ಲಿ ಸಂಪೂರ್ಣವಾಗಿ ಬ್ಯಾಟಾಗಿ ನೇರವಾಗಿ ಗುಡ್ಡ ರಕ್ಷಕನ ಕೈ ಸೇರಿಯ ಚೆಂಡು, ಯಾವುದೇ ರನ್ ಇಲ್ಲ. ಮತ್ತೊಮ್ಮೆ ಒಂದು ಉತ್ತಮವಾದ ಹಸ್ತಗಾರಿಕೆಯನ್ನು ಕಂಡುಕೊಟ್ಟಿದ್ದಾರೆ ಮೋಹನ್ ಅವರು. ಗೌತಮ್ ಅವರ ಲಯ ಸ್ವಲ್ಪ ಆಚೆ ಈಚೆ ಆಗ್ತದೆ ಅಂತ ಗೊತ್ತೇನೆ ರಾಜು ಅವರೇ. 100% ಇದು ಮತ್ತೊಂದು ರನ್ ಆಗುವ ಸಂಭವ. ಸ್ವಲ್ಪ ಮಿಸ್ ಮಾಡಿದ ಚೇತನ್ ಅವರು. ಇದರ ಮುಖ್ಯನ ಮತ್ತೊಂದು ರನ್ ಸೇರ್ಪಡೆ ವಾಲ್ಮೀಕಿ ತಂಡಕ್ಕೆ. ಎರಡನೇ ಓವರ್ನ ಕೊನೆಯ ಎಸೆತ. ಒಂದು ಉತ್ತಮವಾದ ದಾಳಿ ಅಂತಾನೆ ಹೇಳ್ಬೋದು ರಾಜು ಅವರು. ಮೋಹನ್ ಅವರಿಂದ ಬ್ಯಾಟಿಂಗ್ ನಲ್ಲಿ ಕೂಡ ಕೊನೆಯಲ್ಲಿ ಬಂದು ತಂಡಕ್ಕೆ ಕೆಲವೊಂದು ರನ್ನನ್ನ ಅವರು. ಕೊನೆಯ ಎಸೆತ ಮತ್ತೊಮ್ಮೆ ಸ್ವೀಪ್ ಮುಖ್ಯ ಮುಂದೆ 24 ಗುರಿ. ಮಹೇಶ ಟು ಗೌತಮ್ ಮೂರನೇ ಚಾಲ್ತಿಯಲ್ಲಿ ಅದ್ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಬೇಕಾದ್ರೆ ನೋಡೋಣ. ಮಹೇಶ್ ಅವರು ಬಾರ್ಜರಿ ಹೊಡೆದ ಕವರ್ ಡ್ರೈವ್ ಮುಖೇನ ಗೌತಮ್ ಅವರು ಕಾಣಬೇಕಾಗಿದೆ ಇಲ್ಲಿ. ಗೌತಮ್ ಟು ಮಹೇಶ್. ಅಕ್ರಮ ತಿರುಪತಿಗಳ ತೀರ್ಮಾನ. ಇದರ ಮತ್ತೇನ ಉಡುಗೊರೆಯಾಗಿ ಮತ್ತೊಂದು ರನ್ ವಾಲ್ಮೀಕಿ ತಂಡಕ್ಕೆ ಸೇರ್ಪಡೆ. 17ರ ಮುಂದೆ 19 ಗುರಿ. ರಾಜು ಅವರೇ, ಮಹೇಶ್ ಅವರು ಕೂಡ ಸ್ವಲ್ಪ ಪ್ರೆಷರ್ ಆಗಿದೆ ಅಂತ ಅನ್ಕೋತೀನಿ, ಅನಿಸ್ತಾ ಇದೆ. ಯಾಕಂದ್ರೆ ಆಟ ನೋಡ್ತಾ ಹಂಗೆ ಅನಿಸ್ತಾ ಇದೆ. ಆದ್ರೂ ಉತ್ತಮ ಫಾರ್ಮ್ ಅಲ್ಲಿ ಇದ್ದಾರೆ ಗೌತಮ್. ಅದು ಎಕ್ಸ್ಪೀರಿಯನ್ಸ್ ಬಂದ ಮಹೇಶ್ ಅಂತ ಹೇಳ್ಬೋದು ನಾವು. ಅತ್ಯುತ್ತಮವಾದ ಅಷ್ಟೇ ಅತ್ಯುತ್ತಮವಾದ 4 ರನ್ಗಳು. ಗೌತಮ್ ತಮ್ಮ ಲಯ ಕಂಡುಕೊಳ್ಳುವಲ್ಲಿ ಸಬಿಗೆ ಕಾಣ್ತಾ ಇದ್ದಾರೆ.
ಕಿಕ್ ಬಾಲ್ನ ಹೇಗಾಡಿಸೋದು ಕಾಣಬೇಕಾಗಿದೆ ಇಲ್ಲಿ. ಯಾವುದೇ ರನ್ನಿಲ್ಲ. ಅದೃಷ್ಟವಾದದಲ್ಲಿ ಕೊನೆಯ ಪಂದ್ಯದಲ್ಲಿ ವಿಜಯಶಾಲಿಯಾಗಿದ್ದಂತಹ ಜಯ ಕರ್ನಾಟಕ ಈ ಬಾರಿ ವಾಲ್ಮೀಕಿಯನ್ನು ಎದುರಿಸ್ತಾ ಇದೆ. ಹೇಗೆ ಆಡ್ತಾರೆ ಕಾದು ನೋಡಬೇಕಾಗಿದೆ. ಅತ್ಯುತ್ತಮ ಎಸ್ಗಾರ ಮಹೇಶ ಗೌತಮ್ ಅವರಿಗೆ ಮತ್ತೊಂದು ಅತ್ಯುತ್ತಮ ವರ್ಷ ಅಷ್ಟೇ ಅತ್ಯುತ್ತಮವಾಗಿ ಒಂದು ರನ್ ಗಳಿಸುವಲ್ಲಿ ಸಫಲತೆ ಕಂಡಿದ್ದಾರೆ ಗೌತಮ್. ಈ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗ್ತಾರೆ ಮಹೇಶ್ ಅವರು. ಉಳಿದಂತ ಎರಡು ಲಾಸ್ಟ್ ಅಲ್ಲ ಉಳಿದಂತ ಎರಡು ಚೆಂಡುಗಳನ್ನ ಹೇಗೆ ಆಡ್ತಾರೆ ಕಾದು ನೋಡಬೇಕಾಗಿದೆ. ಮಹೇಶ್ ಶಾಟು ಕದಂ ಗಗನ್ ನಾನು ತಪ್ಪು ಹೇಳಿದೆ. ಮತ್ತೊಂದು ಹಗಲವಾದ ಮಹೇಶ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಶಾರ್ಟ್ ಪಿಚ್ ಕ್ರಿಕೆಟ್ನ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬರಾದಂತಹ ಮಹೇಶ ಈ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗಿದ್ದಾರೆ ಅಂತ ಹೇಳ್ಬೋದು. ಗೆಲ್ಲಲು 18 ಎಸೆಗಳಲ್ಲಿ 24 ರನ್ಗಳ ಗುರಿ ಬೆನ್ನಟ್ಟಿರುವ ವಾಲ್ಮೀಕಿ ಈಗ ಕೊಂಚ ಮಟ್ಟಕ್ಕೆ ಮುನ್ನಡೆ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಅತ್ಯುತ್ತಮ ರೋಡ್ಗಾಗಿ ಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಆಘಾತವಿಲ್ಲ. ಇದರೊಂದಿಗೆ ಮತ್ತೊಂದು ರನ್ ವಾಲ್ಮೀಕಿ ತಂಡದ ಖಾತೆ ಸೇರ್ತಾ ಇದೆ ಅಂತ ಹೇಳ್ಬೋದು. ಕೊನೆಯ ಎಸೆತ ಮಹೇಶ್ ಅವರ ವೈಯಕ್ತಿಕ 2ನೇ ಓವರ್ನ ಕೊನೆಯ ಎಸೆತ ವಾಲ್ಮೀಕಿ ಪರವಾಗಿ 3ನೇ ಓವರ್ನ ಕೊನೆ ಕ್ಷಮಿಸಿ ಜಯ ಕರ್ನಾಟಕ ಪರವಾಗಿ 3ನೇ ಓವರ್ನ ಕೊನೆಯ ಎಸೆತವನ್ನು ಎಸೆಯಲು ಸವ್ಯ ಸಾಕ್ಷಿ ಆಟಗಾರ ಮಹೇಶ ಹೇಗಾಗ್ತಾರೆ ಕಾದು ನೋಡಬೇಕಾಗಿದೆ. ಸ್ಟ್ರೈಕರ್ನಲ್ಲಿ ಅಷ್ಟೇ ಅತ್ಯುತ್ತಮ ದಾಂಡಿಗ ಗೌತಮ್. ಈ ಎಸೆತ ಭೂಮಿಸಿ ಎಸೆತ ಅನ್ಬೋದು. ಯಾಕಂದ್ರೆ ಮೈಸೂಟ್ಟು ಗೌತಮ್ ಇವರಿಗೆ ಓವರ್ನ ಮುಕ್ತಾಯ ಸರ್ ವೈಡ್ಗೆ ನೋ ರಿವ್ಯೂ. ಇದರೊಂದಿಗೆ ಓವರ್ನ ಮುಕ್ತಾಯಕ್ಕೆ ತಂದ ಮೊತ್ತ 16. 2 ಓವರ್ಗಳ ಮುಕ್ತಾಯಕ್ಕೆ ತಂದ ಮೊತ್ತ ಸಾಧ್ಯತೆ ದುಬಾರಿ ಆಗಬಹುದಾದಂತಹ ರನ್ಔಟನ್ನು ಮಿಸ್ ಮಾಡಿಕೊಂಡಿದೆ. ತುಂಬಾ ದುಬಾರಿ ಆಗಬಹುದಂತಹ ರನ್ಔಟನ್ನು ಮಿಸ್ ಮಾಡಿಕೊಂಡಿದೆ ಅಂತ ಹೇಳ್ಬೋದು. ನೇರ ಗುರಿ ಪಡೆದಿದ್ದಲ್ಲಿ ಗಗನ್ ವಿಕೆಟ್ ಪಡಿಬಹುದಾಗಿತ್ತು. ಎಸೆಗಾರ ಗಲಿಬಿಲಿಗೆದ್ದ ಕಾರಣ ಗಗನ್ ಕೂಡ ಸೇಫ್ ಆಗಿದ್ದಾರೆ. ಗೂಟರಕ್ಷಕ ಹನುಮಂತರವರು ಸ್ವಲ್ಪ ಹೇಮಕ್ಷಣೆ ಗಲಿಬಿಲಿಯಾದ ಕಾರಣ ಒಂದು ವಿಕೆಟ್ ಜೀವದಾನ ಕೊಟ್ಟಿದ್ದಾರೆ ಗಗನ್ ರವರಿಗೆ. ಈ ಜೀವದಾನ ಎಷ್ಟರ ಮಟ್ಟಿಗೆ ದುಬಾರಿ ಆಗುತ್ತೆ ಕಾದು ನೋಡಬೇಕಾಗಿದೆ. ಅತ್ಯುತ್ತಮದ ಎಸ್ಗಾರ
ಮತ್ತೊಮ್ಮೆ ಗಗನ್ ಗೌತಮ್ ಅಂತಿಮ ವ್ಯವಸ್ಥೆ ತಿರುಗಿ ಹೊಡೆಯುವ ಯತ್ನದಲ್ಲಿ ಸಂಪೂರ್ಣ ವಿಫಲತೆ ಕಾಣ್ತಾ ಇದ್ದಾರೆ ಗೌತಮ್. 10 ಎಸೆತ 11ರ ಗುರು 10 ಎಸೆತ 11ರ ಗುರು ಹೇಗೆ ಆಡ್ತಾರೆ ಕಾದು ಬರಬೇಕಾಗಿದೆ. ಅತ್ಯುತ್ತಮವಾದ ದಾಂಡಿಗ ಶ್ರೇಕರ್ ವಿಭಾಗದಲ್ಲಿ ಎಸೆಗಾರ ಸುಹಾಸ್ ಎಸೆಗಾರಿಕೆ ವಿಭಾಗದಲ್ಲಿ ಕೊನೆಯ 4 ಎಸೆಗಳು ಬಾಕಿ ಇದೆ. ಈ ಓವರ್ನ ಕೊನೆಯ 4 ಎಸೆತಗಳು. ಎಸೆತ ರನೌಟ್ ಆಗುವ ಮತ್ತೊಂದು ಸಾಧ್ಯತೆ ಇದರಲ್ಲಿಯೇ ರನೌಟ್. ಅನುಮತಿಸ್ತಾ 11 ಓಟಗಳು. ಮುಂದಿನ ಪಂದ್ಯ ಯಾರದ ನಡುವಣ ಆಗಲವಾದ ಎಸೆತ ಮತ್ತು ಅಮೋಘವಾದ ಬಲಿ ಪ್ರದರ್ಶನ ನೀಡ್ತಾ ಇದ್ರು. 1 ರನ್ ಹುಡುಗರ ರೂಪದಲ್ಲಿ ದಕ್ತಾ ಇದೆ. 9 10 ರನ್ಗಳ ಅಗತ್ಯ. 2 ಸಮಬಲದ ಪೈಪೋಟಿಯನ್ನು ನಡೀತಾ ಇದೆ. ವಿಜಯಲಕ್ಷ್ಮಿ ಯಾರ ಕೊರಡು ಗುಡ್ಡಕರು ಒಲಿಬಹುದು ಕಾದ್ ನೋಡೋಣ. 2 ಸಮಬಲದ ಹೋರಾಟ. ಯಾಕಂದ್ರೆ ಇಲ್ಲಿ ಅದೃಷ್ಟ ಕೂಡ ನಡೆಯುತ್ತೆ ಈ ಒಂದು ಕ್ರಿಕೆಟ್ ಟೂರ್ನಿಯಲ್ಲಿ. ಬ್ಯಾಟ್ಸ್ಮನ್ಗಳು ಸಮಯ ತಗೊಳ್ತಾ ಇದ್ದೀರಾ ಅಂತ ಆಯೋಜಕರು ಹೇಳ್ತಾ ಇದ್ದಾರೆ. ಬ್ಯಾಟ್ಸ್ಮನ್ಗಳು ದಯವಿಟ್ಟು ತುಂಬಾ ಸಮಯ ತಗೊಳ್ಬೇಡಿ. ಈ ಬಾರಿ ಸುಹಾಸ್ ಅವರು ನೋಡಿದವರಿಗೆ ಈ ಬಾರಿ ವಂಚಿತರು ಮೂಡಿರೋದ್ರಿಂದ ಅಮೋಘವಾದ ಎಸೆತ ಅಂತ ಹೇಳ್ಬೋದು. ಕಾಲ್ಗೆ ಬಿಡಿದ ಚೆಂಡು, ಯಾವುದೇ ಓಟ ಇಲ್ಲ. ಚೆಂಡಿನ ಗತಿಯಲ್ಲಿ ಕೂಡ ಹರಿಯ ಈ ಬಾರಿ ಚೆಂಡಿನ ನಿಖರತೆಯನ್ನು ಆಡ್ತಿದ್ದಾರೆ. ಕಾದ್ ನೋಡ್ಬೇಕಿದೆ. ಓಟದಲ್ಲಿ ಯಾವುದೇ ಗಲಿಬಿಲ್ಲ. ಕ್ಷೇತ್ರ ರಕ್ಷಣೆಯಲ್ಲಿ ಮಾತ್ರ ಕೊಂಚ ಗಲಿಬಿಲಿತ್ತು. ಆದ್ರೂ 1 ರನ್ ಪಡೆಯಲು ಸಫಲತೆಯನ್ನು ಕಾಣ್ತಾ ಇದ್ದಾರೆ. 7 ಎಸೆತ 9 ಓಟಗಳು. 7 ಎಸೆತ 9 ಓಟಗಳು. ಆ ದೃಶ್ಯ ಯಾರ ಪಾಲ್ಗಿದೆ ಅಂತ ಕಾದ್ ನೋಡ್ಬೇಕಾದಂತಹ ಒಂದು ಪಂದ್ಯ. ಜಯ ಕರ್ನಾಟಕ ಮತ್ತು ವಾಲ್ಮೀಕಿ. ಸುಮ್ಮನೆ ಸೌಂಡ್ ಬೇಡ, ಅವ್ರ ಸೌಂಡ್ ಮಾಡಿ. ಮದುವೆ ಸುಹಾಸ್ ಈ ಬಾರಿ ಭರ್ಜರಿಯಾಗಿ ಬಳಸಿದ್ದಾರೆ. ಇಲ್ಲದ ರನ್ ಓಟಕ್ಕೆ 1 ರನ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ ಈ ಒಂದು ಜೋಡಿ. ಅಮೋಘವಾದ ಬಂಡಿ ಪ್ರದರ್ಶನ. ಓವರ್ನ ಮುಕ್ತಾಯ.
ರಮಿ ಎರಡನೇ ಸರಿ ಬರ್ತಾ ಇದ್ದಾರೆ, ಎರಡನೇ ಸರಿ ಬರ್ತಾ ಇದ್ದಾರೆ. ರನ್ ಕಟ್ ಆಗುತ್ತೆ, ರನ್ ಕಟ್ ಆಗುತ್ತೆ. ದಯವಿಟ್ಟು ವಾರ್ನಿಂಗ್ಗಳನ್ನ ಸರಿ ತಗೊಳ್ಳಿ. ಟೈಮಿಂಗ್ಸ್ ಆಗಿದೆ. ಎಕ್ಸ್ಟ್ರಾ 3 ಬಾಲ್ ಗ್ರೇಸ್ ಇದೆ. 3 ಬಾಲ್ ಆದ್ಮೇಲೆ ಒಬ್ಬ ಪ್ಲೇಯರ್ ಆಚೆ ಹೋಗ್ಬೇಕು. ಇಲ್ಲಿಂದ 3 ಬಾಲು. ಸಮಯ 2 ನಿಮಿಷ ಕೊಡ್ತಾ ಇದ್ದೀವಿ. ಇಲ್ಲಿಂದ 2 ನಿಮಿಷದಲ್ಲಿ ಒಂದೇ ಬಾಲ್ ಮಾಡಿದ್ರೆ 5 ಬಾಲ್ ಆಚೆ ಕಳಿಸ್ಬೇಕು. 2 ನಿಮಿಷ ಟೈಮಿಂಗ್ ತಗೊಳ್ಳಿ. ಭರ್ಜರಿಯಾಗಿ ಬರ್ಸಿದ್ದಾರೆ. ಔಟ್ ಆಗಿ ಅವರು ನೀಡ್ತಾ ಇದ್ದಾರೆ. ಈ ಬಾರಿ ವಿಕೆಟ್ ಪತನಗೊಂಡಿದೆ. ಗೌತಮ್ ಅವರ ವಿಕೆಟ್ ಪತನಗೊಂಡಿದೆ. ಅತ್ಯುತ್ತಮವಾಗಿ ಆಡ್ತಾ ಇದ್ದಂತ ಗೌತಮ್ ಔಟ್ ಆಗಿ ಅವರು ನೀಡ್ತಾ ಇದ್ದಾರೆ. ದಯವಿಟ್ಟು ದಾಂಡಗಿರಿ ಅಂಕಣ ಪ್ರವೇಶ ಮಾಡಬೇಕು. ತಮ್ಮ ಕೈ ತಿರುಗ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಈ ಬೌಲರ್. ಇವರು ತಿರುಗಿ ಹೊಡೆಯುವ ಎತ್ತದಲ್ಲಿ ಇದೊಂದಿಗೆ ಮತ್ತೊಂದು ವಿಕೆಟ್ ಆದರೂ ಕ್ಯಾಚ್ ಕೊಟ್ಟು ತಮ್ಮ ವಿಕೆಟ್ ಅನ್ನು ಅರ್ಪಿಸಿ ಮಾಡ್ತಾ ಇದ್ದಾರೆ. ಎದುರಿಸಿದ ಪ್ರಥಮ ಎಸೆತದಲ್ಲಿ ವಿಕೆಟ್ ಪತನ. ಮುಂದಿನ ಪಂದ್ಯಕ್ಕಾಗಿ ಶಾರದಾ ಕ್ರಿಕೆಟರ್ಸ್ ಹಾಗೂ ಏಕಲವ್ಯ ಈ ಪಂದ್ಯ ಮುಗಿದ ಕೂಡಲೇ ಪಿಚ್ನಲ್ಲಿ ಸಾಲಾಗಿ ನಿಲ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದು ಜೈವಾರ ತಂಡಕ್ಕೆ ಕೊನೆಯ ಎಸೆತ. ಇದಾದ ನಂತರ ಒಬ್ಬ ಕ್ಷೇತ್ರ ರಕ್ಷಕ ಹೊರನಡಿಬೇಕು. ಬೌಲಿಂಗ್ ನಲ್ಲಿ ಅತ್ಯುತ್ತಮವಾಗಿ ಆಡಿದಂತ ಮಹೇಶ್ ಅವರಿಗೆ ಆಡ್ತಾರೆ. ಕನ್ನಡಬೇಕು 4 ಎಸೆತ 8 ಗುರಿ. ಈಗ ಮುಂದಿನ ಬಾರಿ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಉಮಾಪತಿ ಅವರೇ, ಕಳೆದ ವಾಲ್ಮೀಕಿ ತಂಡ ಕಳೆದ ಪಂದ್ಯದಲ್ಲಿ ಇದೇ ಮಹೇಶ ಕೊನೆಯ ಓವರ್ನಲ್ಲಿ 3 ವಿಕೆಟ್ ಪಡೆದು ಮೇಡಿನ್ ಹಾಕಿದ್ದು ಅವ್ರ ಪಂದ್ಯ ಜಯಗಳಿಸಲು ಒಂದು ಕಾರಣ ಆಗಿತ್ತು. ಆದ್ರೆ ಇವತ್ತು
ಒಂದು ಹೆಜ್ಜೆ ಹಿಂದಿದೆ ಅಷ್ಟೇ. ಸ್ವಲ್ಪ ಒಂದು ಹೆಜ್ಜೆ ಮಾತ್ರ ಹಿಂದಿದೆ ಅಷ್ಟೇ. ಕೊನೆಯ ಎಸೆತದಲ್ಲಿ ನಿರ್ಣಾಯಕ ಆಗ್ತಾ ಇದೆ. ಆಲ್ರೆಡಿ ನಿರ್ಣಾಯಕ ಆಗಿದೆ. ಒಂದು ಎಸೆತ 8 ರನ್ಗಳಾಗುತ್ತೆ. ವಾಲ್ಮೀಕಿ ತಂಡಕ್ಕೆ ಒಂದು ಚಾತು ನೀಡಬೇಕು. ಮತ್ತೊಂದು ಈ ಮುಖಾಂತರ ವಾಜಪೇಯಿ ಕಪ್ ಇತಿಹಾಸಕ್ಕೆ 4ನೇ